ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಕರ್ಣನಿಂದ ಘಟೋತ್ಕಜನ ಮರಣ. ದುರ್ಯೋಧನನಿಗೆ ಭಗದತ್ತ, ಲಕ್ಷ್ಮಣ, ಜಯದ್ರಥ ಮುಂತಾದವರು ಪಾಂಡವರಿಂದ ಹತರಾದಾಗ ಬಹಳ ದುಃಖವಾಯಿತು. ದ್ವೇಷವು ಇನ್ನೂ ಹೆಚ್ಚಾಯಿತು. ದ್ರೋಣಾಚಾರ್ಯರನ್ನು ಕರೆದು, ಆಚಾರ್ಯರೇ, ಇಂದು ರಾತ್ರಿ ಸಹ ಯುದ್ಧವು ಮುಂದುವರಿಯುವುದು ಎಂದು ಹೇಳಿದನು. ದೀಪದ ಬೆಳಕಿನಲ್ಲಿ ಯುದ್ಧವು ಮುಂದುವರಿಯಿತು. ಒಂದೊಂದು ರಥಕ್ಕೆ 5 ದೀಪಗಳು, ಆನೆಗೆ 3 ದೀಪಗಳು, ಒಂದೊಂದು ಕುದುರೆಗೂ ಒಂದೊಂದು ದೀಪ, ಹೀಗೆ 2 ಕಡೆಯ ಸೇನೆಯಲ್ಲಿಯೂ ದೀಪಗಳನ್ನು ಇಟ್ಟಿದ್ದರಿಂದ ರಣರಂಗವೆಲ್ಲ ಬೆಳಕಾಗಿತ್ತು. ಪಾಂಡವರ ಕಡೆ ಸಾತ್ಯಕಿ, ದೃಷ್ಟದ್ಯುಮ್ನರು ಪರಾಕ್ರಮದಿಂದ ಕಾದಾಡಿದರು. ಭೀಮನು ಬಾಲಿಕನನ್ನು, ದುರ್ಯೋಧನನ 10 ಜನ ತಮ್ಮಂದಿರನ್ನು, ಶಕುನಿಯ 5 ಜನ ಸಹೋದರರನ್ನು ಕೊಂದು ಹಾಕಿದನು. ಅರ್ಜುನನು ಕರ್ಣನ ಮೇಲೆ ಯುದ್ಧ ಮಾಡಬೇಕೆನ್ನಲು ಶ್ರೀಕೃಷ್ಣನು ಅದಕ್ಕೆ ಒಪ್ಪದೆ ಘಟೋತ್ಕಜನನ್ನು ಕರೆದು, ನೋಡು ಮಗು, ಇದು ನಿನ್ನ ಪರಾಕ್ರಮವನ್ನು ತೋರಿಸುವುದಕ್ಕೆ ಸರಿಯಾದ ಕಾಲ. ನಿನ್ನಲ್ಲಿ ಭೀಮನ ಬಲವಿದೆ, ಅನೇಕ ಶಸ್ತ್ರಾಸ್ತ್ರಗಳಿವೆ, ನೀನು ಮಾಯಾಯುದ್ಧವನ್ನು ಮಾಡಬಲ್ಲೆ. ಅಲ್ಲದೆ ರಾತ್ರಿಯ ಹೊತ್ತು ರಾಕ್ಷಸರಿಗೆ ಬಲ ಹೆಚ್ಚು. ಆದ್ದರಿಂದ ಕರ್ಣನ ಮೇಲೆ ಯುದ್ಧ ಮಾಡಿ ಅವನನ್ನು ಕೊಂದು ಪಾಂಡವರಿಗೆ ಸಹಾಯ ಮಾಡು ಎಂದನು. ಘಟೋತ್ಕಜನು ಕಪ್ಪಾದ ಭಯಂಕರ ಶರೀರವನ್ನು ಹೊಂದಿದ್ದನು. ಪರ್ವತದಂತೆ ವಿಶಾಲಕಾಯನಾಗಿದ್ದು ಕೋರೆದಾಡೆಗಳಿಂದ ಉಗ್ರನಾಗಿದ್ದನು. ತನ್ನ ರಾಕ್ಷಸ ಪಡೆಯನ್ನು ತಂದು ಕೌರವರ ಸೇನೆಯ ಮೇಲೆ ಆಕ್ರಮಣ ನಡೆಸಿದನು. ತನ್ನ ಮಾಯೆಯಿಂದ ಪರ್ವತವೊಂದನ್ನು ಸೃಷ್ಟಿಸಿ ಅಲ್ಲಿಂದಲೇ ಶಸ್ತ್ರಾಸ್ತ್ರಗಳನ್ನು ಸುರಿಸಿದನು. ಅಶ್ವತ್ಥಾಮನು ವಜ್ರಾಯುಧವನ್ನು ಪ್ರಯೋಗಿಸಿ ಆ ಮಾಯಾ ಪರ್ವತವನ್ನು ನಾಶಪಡಿಸಿದನು. ಘಟೋತ್ಕಜನು ವಾಯುವ್ಯಾಸ್ತ್ರದಿಂದ ಮೇಘಗಳನ್ನು ದೂರ ಓಡಿಸಿದನು. ನಂತರ ವಿಷ, ಅಗ್ನಿ ಬಾಣಗಳನ್ನು, ಪರಿಘ, ಶತಘ್ನಿ, ಖಡ್ಗ, ಗದೆ ಮುಂತಾದ ಆಯುಧಗಳನ್ನು ನಿರಂತರವಾಗಿ ಕೌರವರ ಸೇನೆಯ ಮೇಲೆ ಪ್ರಯೋಗಿಸಿದನು. ಇದೇ ಸಮಯದಲ್ಲಿ ಭೀಮನು ಕಳಿಂಗ ದೇಶದ ರಾಜಕುಮಾರರನ್ನು ಮತ್ತು ಧೃತರಾಷ್ಟ್ರನ 32 ಮಕ್ಕಳನ್ನು ಕೊಂದು ಹಾಕಿದನು. ಸಾತ್ಯಕಿಯು ಭೂರಿಶ್ರವ, ಸೋಮದತ್ತ ಮುಂತಾದವರನ್ನು ಕೊಂದನು. ಅಶ್ವತ್ಥಾಮನು ಜರಾಸಂಧನ ಮಗ ಸಹದೇವ, ಘಟೋತ್ಕಜನ ಮಗ ಅಂಜನಪರ್ವ, ಶಿಬಿರಾಜ ಮುಂತಾದವರನ್ನು ಕೊಂದು ಹಾಕಿದನು. ಶಲ್ಯನು ಶತಾನೀಕರನ್ನು ಸಾಯಿಸಿದನು. ಘಟೋತ್ಕಜನು ಆಲಂಭೂಷ ಮತ್ತು ಬಕಾಸುರರನ್ನು ಸಂಹರಿಸಿದನು. ಮಾಯಾಯುದ್ಧವನ್ನು ಆರಂಭಿಸಿದ ಘಟೋತ್ಕಜನು ವಿವಿಧ ಆಯುಧಗಳನ್ನು ಸೃಷ್ಟಿಸಿ ಶತ್ರು ಸೇನೆಯ ಮೇಲೆ ಎಸೆಯಲಾರಂಭಿಸಿದನು. ಇದರಿಂದಾಗಿ ಕೌರವ ಸೇನೆಯ ಆನೆ, ಕುದುರೆ, ಕಾಲಾಳುಗಳು ಸಾವಿರ ಸಂಖ್ಯೆಯಲ್ಲಿ ಮಡಿದವು. ಘಟೋತ್ಕಜನು ಭಾರೀ ಕಲ್ಲು ಬಂಡೆಗಳನ್ನು ಶತ್ರುಗಳ ಮೇಲೆ ಎಸೆದನು. ಕೌರವರ ಸೇನೆಯಲ್ಲಿ ಮಹಾಕೋಲಾಹಲ ಉಂಟಾಯಿತು. ಘಟೋತ್ಕಜನ ಅಟ್ಟಹಾಸವನ್ನು ಹೇಗಾದರೂ ಮಾಡಿ ನಿಯಂತ್ರಿಸು ಎಂದು ದುರ್ಯೋಧನನು ಕರ್ಣನಿಗೆ ಹೇಳಿದನು. ಅದೇ ಸಮಯದಲ್ಲಿ ಕೌರವರ ಸೇನೆಯ ಅನೇಕರು ಕರ್ಣನಿಗೆ ಘಟೋತ್ಕಜನನ್ನು ಶಕ್ತ್ಯಾಯುಧದಿಂದ ಸಂಹರಿಸು ಎಂದು ಕೇಳಿಕೊಂಡರು. ಕರ್ಣನಿಗೆ ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ. ಅರ್ಜುನನನ್ನು ಕೊಲ್ಲುವುದಕ್ಕಾಗಿ ಶಕ್ತ್ಯಾಯುಧವನ್ನು ಆತನು ಕಾದಿಟ್ಟಿದ್ದನು. ಕರ್ಣನು ಇಂದ್ರನಿಂದ ಪಡೆದಿದ್ದ ವೈಜಯಂತಿ ಎಂಬ ಶಕ್ತ್ಯಾಯುಧವನ್ನು ಪ್ರಯೋಗಿಸಿದನು. ಘಟೋತ್ಕಜನು 2 ತುಂಡಾದ ಪರ್ವತದಂತೆ ಅಂತರಿಕ್ಷದಿಂದ ಬಿದ್ದು ಪ್ರಾಣವನ್ನು ನೀಗಿದನು. ಈ ಸಂಗತಿಯನ್ನು ಕೇಳಿ ಭೀಮನಿಗೂ ಯುಧಿಷ್ಠರನಿಗೂ ತುಂಬ ದುಃಖವಾಯಿತು. ಅವರಂತೆ ಮಿಕ್ಕವರು ದುಃಖದಲ್ಲಿರಲು ಶ್ರೀಕೃಷ್ಣನು ಮಾತ್ರ ಸಂತೋಷದಿಂದ ಸಿಂಹನಾದ ಮಾಡಿ ಅರ್ಜುನನನ್ನು ಆಲಂಘಿಸಿಕೊಂಡು ಅವನನ್ನು ಅಭಿನಂದಿಸಿದನು. ಅರ್ಜುನನು ಆಶ್ಚರ್ಯಪಟ್ಟು ಅದಕ್ಕೆ ಕಾರಣವನ್ನು ಕೇಳಲು ಶ್ರೀಕೃಷ್ಣನು, ಇದು ಬಹು ಸಂತೋಷವಾದ ಸಂಗತಿ ಅರ್ಜುನ, ಇದರಿಂದ ಮನಸ್ಸಿಗೆ ತುಂಬ ಸಮಾಧಾನವಾಯಿತು. ಕರ್ಣನು ತನ್ನಲ್ಲಿದ್ದ ಶಕ್ತ್ಯಾಯುಧವನ್ನು ಘಟೋತ್ಕಜನ ಮೇಲೆ ಪ್ರಯೋಗಿಸಿಬಿಟ್ಟಿದ್ದರಿಂದ ಇನ್ನು ಅವನು ಸತ್ತ ಹಾಗೆ ಎಂದು ತಿಳಿದಿಕೋ. ನಮ್ಮ ಅದೃಷ್ಟದಿಂದ ಅವನ ಕವಚ ಹೋಗಿತ್ತು, ಈಗ ಅಮೋಘವಾದ ಶಕ್ತ್ಯಾಯುಧ ಹೋಯಿತು. ಇವು ಇದ್ದಿದ್ದರೆ ಅವನೊಬ್ಬನೇ 3 ಲೋಕವನ್ನು ಜಯಿಸಿಬಿಡುತ್ತಿದ್ದ.
ತನ್ನ ಕವಚವನ್ನು ಇಂದ್ರನಿಗೆ ಕೊಟ್ಟು ಅವನಿಂದ ಶಕ್ತ್ಯಾಯುಧವನ್ನು ತೆಗೆದುಕೊಂಡಾಗ ಅದರಿಂದ ನಿನ್ನ ಸಾವು ಶತಸಿದ್ಧ ಎಂದು ಅವನು ತಿಳಿದುಕೊಂಡಿದ್ದನು. ಈಗ ಅದರಿಂದ ನಿನಗೆ ಕ್ಷೇಮವಾಯಿತು. ಅವನು ಸಾಮಾನ್ಯ ಮನುಷ್ಯನಾದನು. ಅವನನ್ನು ಗೆಲ್ಲುವುದು ಕೊಲ್ಲುವುದು ಸಾಧ್ಯವಾಯಿತು ಎಂದು ಅದರ ಅರ್ಥವನ್ನು ವಿವರಿಸಿದನು. ಅಲ್ಲಿಗೆ ಅಂದಿನ ದಿನದ ಯುದ್ಧ ನಿಂತು ಸೇನೆಯು ಸ್ವಲ್ಪ ವಿಶ್ರಾಂತಿ ಪಡೆಯಿತು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.